ಮಾತಾಡ್ತಾರೆ ಜಾಸ್ತಿ ಮಾತಾಡಲ್ಲ. ಈ ಒಂದು ಕೊಡಗು ಸಾಹಿತ್ಯ ಸಮ್ಮೇಳನವನ್ನು ನಾವು ಮಾಡಬೇಕು ಅನ್ನೋದು ಯಾರ ಕಲ್ಪನೆಯೂ ಇಲ್ಲ. ನಾವೇನೋ ಒಂದು ಸಣ್ಣ ಪ್ರಮಾಣದಲ್ಲಿ SLC ಮಕ್ಕಳು ಮಾಡಬೇಕು ಅಂತ ಹೊರಟವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಇದರ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೂ ಆಗಿಲ್ಲ, ಮತ್ತು ಚನ್ನಗಿರಿಗಂತೂ ಆಗಿಲ್ಲ ಅಂತ ಕೇಳಿಕೊಂಡು ಒಂದು ಏನಾದರೂ ಒಂದು ಪ್ರಯತ್ನ ಪಡೋಣ ಅಂತಂದು ಹೇಳಿ ನಾವು ನಮ್ಮ ಬಳಗದವರೆಲ್ಲರೂ ಸೇರಿ ಪ್ರಯತ್ನ ಪಟ್ಟು ಅದು ಯಶಸ್ವಿಯಾಗಿದೆ. ಮತ್ತು ಈ ಗೋಷ್ಠಿಗಳ ಬಗ್ಗೆ ಭಾಳ ಚರ್ಚೆ ಮಾಡೋದು ನಿನ್ನೆ ಪೇಪರ್ನಲ್ಲಿ, ಇಷ್ಟೊಂದು ಗೋಷ್ಠಿ ಇಟ್ಟಿದ್ರಲ್ಲ ನೀವು ಒಂದೇ ದಿನಕ್ಕೆ ಮುಗಿಸ್ತೀರಾ ಅಂತ, ಅದನ್ನು ಕೂಡ ಚಾಲೆಂಜ್ ಆಗಿ ತಗೊಂಡಿದ್ದೆ. ಕೆಲವರಿಗೆ ಮಾತಿನ ಬಲ ಏನಾದರೂ ಇದ್ದರೆ, ಯಾಕಂದರೆ ಭಾಳ ಮಾತಾಡಬೇಕು ಅಂತ ಬಂದಿರ್ತೀರಿ, ಆಗೋದಿಲ್ಲ. ಆದರೆ ನನ್ನ ಅನುಭವದಲ್ಲಿ ನಾನು ಹೇಳೋದಂದರೆ ವೇದಿಕೆ ದೊಡ್ಡದಾಗಿರ್ತದೆ, ಕೆಲವರು ಭಾಳ ಮಾತಾಡೋರು ಭಾಳ ಮಾತಾಡ್ತಾನೆ ಇರ್ತಾರೆ. ಕೊನೆಗೆ ಪಾಪ ನನ್ನ ಅನಿಸಿಕೆ ಹೇಳಬೇಕು ಅಂತ ಈ ನಮ್ಮ ಇವರು ಶಿವಕುಮಾರ್ ಅಂತವರು, ಮಂಜಾಪುರ ಶಿಕ್ಷಕರು ಅಂತವರು, ಉಜ್ಜಿನಪ್ಪರಿಗೆ ಅವಕಾಶಗಳೇ ಸಿಗದೆ ಎಷ್ಟೋ ವೇದಿಕೆಯಲ್ಲಿ ವಂಚಿತರಾಗಿದ್ವಿ. ಇವನ್ನೆಲ್ಲ ನೋಡಿಬಿಟ್ಟು ಅಚ್ಚುಕಟ್ಟಾಗಿ 7 ಜನನೇ ವೇದಿಕೆಯಲ್ಲಿ ಕರೆಸಿ ಅವರಿಂದ ಮಾತಾಡಿಸುವಂತ ಒಂದು ಸಾಮಾನ್ಯವಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅವ್ರು ಯಾರು ಬಂದಾರೋ ಯಾರು ಕೂಡ ಹಾಗೆ ಹೋಗಬಾರ್ದು ಅಂತಂದೇಳಿ ಚಿಂತನೆ ಮಾಡಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇದೊಂದು ಮಾಡಿದ್ವಿ. ಇದು ನಿಮಗೆ ಎಷ್ಟರ ಮಟ್ಟಿಗೆ ಮುಟ್ಟಿದೆಯೋ ನೀವು ಅದನ್ನ ಏನ್ ಮಾಡಬೇಕು, ಸಮರ್ಥನೆ ಮಾಡಿಕೊಂಡು ನೀವು ನಿಮಗೆ ನೀವೇ ಅದನ್ನ ಪ್ರಶ್ನೆ ಹಾಕೊಂಡು ಇದು ಸರಿನಾ ತಪ್ಪ ಅಂತಕ್ಕಂಥದ್ದನ್ನ ನನಗೆ ತಿಳಿಸ್ಬೇಕಾದ್ದು. ನಿಮ್ಮ ಅಧ್ಯಕ್ಷರಿಗೆ ತಿಳಿಸಿದ್ರೆ ಸಾಕು. ನಾನು ಸುಮಾರು ಹೊಸನಗರದಲ್ಲಿ ಬಹಳ ಪ್ರಯತ್ನಗಳನ್ನ ಮಾಡಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಅಲ್ಲಿ ಅಧ್ಯಕ್ಷನಾಗಿ ಮಾಡಿದ್ದಿಲ್ಲ, ಒಬ್ಬ ಕಾರ್ಯದರ್ಶಿಯಾಗಿ ಏಕಾಂಗಿಯಾಗಿ ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿ ಅಧ್ಯಕ್ಷನಾಗಿ ಮತ್ತೆ ಇತರೆ ಕೆಲಸಗಳನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಐತೆ. ಯಾಕಂದ್ರೆ ಇಲ್ಲಿ ಪರೀಕ್ಷೆಯಲ್ಲಿ ಇಂಥ ಅನುಭವಗಳು ಬಹಳ ಕಡಿಮೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸ್ನೇಹಿತರಿಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಾಗ ಅವರಿಗೆ ಬೇಜಾರಾಯ್ತು. ಕೆಲವರು ಹೊರ ಹೋಗಿದ್ದಾರೆ, ಬಹಳಷ್ಟು ನನಗೆ ನೋವಾಯ್ತು. ಯಾಕಂತಂದ್ರೆ